ಶುಭ ಸಂಜೆಯ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾವು ಇಂದು ಕೌಟುಂಬಿಕ ರೀತಿಯ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಸೇರಿರುತ್ತೇವೆ. ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಉತ್ತಮ ಜೀವನವನ್ನು ಕಂಡುಕೊಂಡು ತಾನು ಕಲಿತ ಕಾಲೇಜಿನ ಮೇಲೆ ಅಭಿಮಾನವಿಟ್ಟು ನಮ್ಮ ಕಾಲೇಜಿನ ಬೆಳವಣಿಗೆಯಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡಿ ನಮ್ಮ ಕಾಲೇಜಿನ ಶ್ರೇಯೋಭಿವೃದ್ಧಿಗಾಗಿ ನಮ್ಮೊಂದಿಗೆ ಸಹಕಾರ ನೀಡುತ್ತಿರುವ ಹಳೆ ವಿದ್ಯಾರ್ಥಿನಿಯರಿಗೆ ಮತ್ತು ನಮ್ಮ ಕಾಲೇಜಿನ ಮೇಲೆ ಅಭಿಮಾನ ಇಟ್ಟು ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಹೆತ್ತವರು ಮತ್ತು ಪೋಷಕರೇ, ತಮಗೆಲ್ಲರಿಗೂ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಆಂಟನಿ ಪ್ರಕಾಶ್ ಮಂತೇರೋ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಮತ್ತು GL ಸಮೂಹ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಶ್ರೀ ಬಲರಾಮ್ ಆಚಾರ್ಯ ಮತ್ತು ಹೋಟೆಲ್ ಅಶ್ವಿನಿ ಇದರ ಮಾಲಕರಾಗಿರುವ ಶ್ರೀ ಎನ್ ಕರುಣಾಕರ್ ರೈ ದೇರ್ಲಾ ಇವರನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ AJ ರೈ ಮತ್ತು ರಕ್ಷಕ ಸಂಘದ ಅಧ್ಯಕ್ಷರಾದ ಯತೀಂದ್ರನಾಥ್ ರೈ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಉಪನ್ಯಾಸಕರಾದ ವಾರಿಜಾ ಮತ್ತು ಸುರಕ್ಷಾ ಇವರಿಂದ. ಜ್ಯೋತಿಯೆಲ್ಲೆಡೆ ಹರಡಲಿ, ಜಗಜ್ಯೋತಿಯಾಗಿ ಬೆಳಗಲಿ. ಜ್ಯೋತಿಯೆಲ್ಲೆಡೆ ಹರಡಲಿ, ಜಗಜ್ಯೋತಿಯಾಗಿ ಬೆಳಗಲಿ. ಲೋಕದೆಲ್ಲೆಡೆ ಜನರ ಎದೆ ಎದೆ ಗುಡಿಯ ತಾನೇ ತುಂಬಲಿ, ಗುಡಿಯ ತಾನೇ ತುಂಬಲಿ. ಜ್ಯೋತಿಯೆಲ್ಲೆಡೆ ಹರಡಲಿ, ಜಗಜ್ಯೋತಿಯಾಗಿ ಬೆಳಗಲಿ. ಪ್ರಾರ್ಥಿಸಿದ ಮೇಡಮ್, ನಿಮಗೆ ಧನ್ಯವಾದಗಳು. ಸೇರಿರುವ ನಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ AJ ರೈ ಇವರು. ಗುಡ್ ಈವ್ನಿಂಗ್ ಟು ಆಲ್. ಶುಭ ಸಂಜೆಯ ನಮನಗಳು. ನಮ್ಮ ಅಧ್ಯಕ್ಷರೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ನಮ್ಮ ಪುತ್ತೂರು ಪರಿಸರದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳು ಇಲ್ಲದಿರುವ ಸಮಯದಲ್ಲಿ ಪುತ್ತೂರಿನ ಜನರಿಗೊಂದು ಶಿಕ್ಷಣ ಕೊಡಬೇಕಂತ ದೇವತೆಯಾಗಿ ಬಂದ ಗ್ರೇಟ್ ಮ್ಯಾನ್ ಮೊನ್ಸಿಂಜರ್ ಪತ್ರಾವೋ ಅವರನ್ನು ಸ್ಮರಿಸುತ್ತಾ, ಈ ಕಾಲೇಜಿನಲ್ಲಿ ಬಹಳ ಅದ್ಭುತವಾದ ಸೇವೆ ಸಲ್ಲಿಸಿದ ಮೊದಲ ಪ್ರಿನ್ಸಿಪಾಲ್ ಫಾದರ್ ಸೆರಾವೋ ಹಾಗೂ ಅವರನ್ನೆಲ್ಲ ಅಲ್ಲದೆ ಪ್ರಿನ್ಸಿಪಾಲ್ಗಳನ್ನು ನೆನೆಸುತ್ತಾ, ಈಗ ಈ ಕಾಲೇಜನ್ನು ಮುನ್ನಡೆಸುತ್ತಿರುವ ಒಬ್ಬರು ಡೈನಾಮಿಕ್ ಪ್ರಿನ್ಸಿಪಾಲ್, ಯಂಗ್ಸ್ಟರ್, ರ್ಯಾಂಕ್ ಹೋಲ್ಡರ್ ಆ್ಯಂಡ್ ವಾಟ್ ನಾಟ್, ಅವರ ಒಂದು ಪ್ರಯತ್ನದ ಫಲವಾಗಿ ಇಂದೊಂದು ಈ ಸಂತ ಫಿಲೋಮಿನಾ ಕಾಲೇಜು ಒಂದು ತಲೆ ಎತ್ತಿ ನಿಲ್ಲುವಾಗಿ ಮಾಡಿದ್ದಾರೆ. ಇದೊಂದು ಅಟೋನಮಸ್ ಕಾಲೇಜಾಗಿ ಪರಿವರ್ತಿತಗೊಂಡಿದೆ. ಅಲ್ಲದೆ ISO 9001 ಸರ್ಟಿಫೈಡ್ ಕಾಲೇಜು ಕೂಡ ಆಗಿದೆ. ಅಲ್ಲದೆ ಅನೇಕ ಯೋಜನೆಗಳನ್ನು ಹೊತ್ತುಕೊಂಡು, ಅನೇಕ ಕನಸುಗಳನ್ನು ಹೊತ್ತುಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಬಹಳ ಆಸಕ್ತಿ ಹಾಗೂ ಶ್ರದ್ಧೆಯನ್ನು ವಹಿಸುತ್ತಿರುವ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ವೆರಿ ರೆವರೆಂಡ್ ಡಾಕ್ಟರ್ ಆಂಟನಿ ಪ್ರಕಾಶ್ ಮಂತೇರೋ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಂದಿಗೆ ಇಂದು
GL ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿರುವ ಬಲರಾಮಾಚಾರ್ಯ ಇದ್ದಾರೆ. ಅವರು ತನ್ನ 18ನೇ ವರ್ಷದಲ್ಲಿ ಒಂದು ಪದವಿಯನ್ನು ಮುಗಿಸಿ ತನ್ನ ಬಿಸ್ನೆಸ್ಸನ್ನು ಮುಂದುವರಿಸ್ತಾ ಇದ್ದವರು. ಅಂತಹ ಒಂದು ಸಣ್ಣ ಪ್ರಾಯದಲ್ಲಿ ಈ ಒಂದು ನಮ್ಮ ಗ್ರ್ಯಾಜುಯೇಷನ್ ಮುಗಿಸಿದ್ರಿಂದ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆಸಲಿಕ್ಕೆ ಸಹಕಾರಿಯಾಗಿದೆ ಅಂತ ನನಗೆ ಅನ್ನಿಸ್ತದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಅಶ್ವಿನಿ ಹೋಟೆಲ್ನ ಮಾಲೀಕರಾದ ನನ್ನ ಸಂಬಂಧಿ ಶ್ರೀ ದೇರ್ಲ ಕರುಣಾಕರಿಗಳಿದ್ದಾರೆ. ಅವರು ಕೂಡ ಈ ಕಾಲೇಜಿನಲ್ಲಿ PUC ಶಿಕ್ಷಣ ಮುಗಿಸಿದ್ರು, ಮತ್ತೆ ಡಿಪ್ಲೊಮಾ ಮಾಡಿ ತುಂಬ ಉನ್ನತ ವ್ಯಾಪಾರವನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ PTA ಪ್ರೆಸಿಡೆಂಟ್ ಯತೀಂದ್ರನಾಥ್ ರೈ ಅವರಿದ್ದಾರೆ. ಈಗ 1 ವರ್ಷದಿಂದ ಅವರು ಈ ಒಂದು ಅಸೋಸಿಯೇಷನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪ್ರೊಫೆಸರ್ ಪ್ರಶಾಂತ್ ರೈ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತ. ನಮ್ಮೊಟ್ಟಿಗೆ ಕಾರ್ಯದರ್ಶಿಯವರಾದ ತೇಜಸ್ವಿನಿ ಭಟ್ ಕೂಡ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮೊಟ್ಟಿಗೆ ವಿಶೇಷ ಅತಿಥಿಯಾಗಿ ನಮ್ಮ ಕಾಲೇಜು ಪ್ರಾರಂಭವಾದ ವರ್ಷ ಅಂದರೆ 1958ನಲ್ಲಿ ಪ್ರಥಮ ಸ್ಟೂಡೆಂಟ್ಸ್ ಇಬ್ಬರಿದ್ದಾರೆ. ನಮ್ಮ ಶ್ರೀಯುತ ಜಗನ್ನಾಥ ರೈ ನುಲಿಯಾಳ್, ರಿಟೈರ್ಡ್ DSP, ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬರು ನಮ್ಮಲ್ಲಿ ರೋಟರಿ ಭೀಷ್ಮ ಅವರು, ನಮ್ಮ ರತ್ನಾಕರ್ ಶೆಣೈಗಳು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಪ್ರಥಮ ವರ್ಷದ ಸ್ಟೂಡೆಂಟ್. ಅವರಿಗೂ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮೊಟ್ಟಿಗೆ ಶಿಕ್ಷಕರಿದ್ದಾರೆ. ಈ ಕಾಲೇಜಿನ ಶಿಕ್ಷಕರು, ಶಿಕ್ಷಕೇತರ ವೃಂದದವರು ಇದ್ದಾರೆ. ಅವರಿಗೂ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಅನೇಕ ಹಿರಿಯ ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಹಾಗೂ ಅಲ್ಯುಮಿನಿ ಅಸೋಸಿಯೇಷನ್ನ ಕಮಿಟಿ ಮೆಂಬರ್ಸ್ ಅವರು ವಿಶೇಷವಾಗಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಮ್ಮ ಪೊನ್ನಪ್ಪನವರಿದ್ದಾರೆ. ಅವರು ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಫೋಟೋವನ್ನು ಕ್ಲಿಕ್ಕಿಸಿ ನಮ್ಮನ್ನೆಲ್ಲ ಇಡೀ ಅವರೊಂದು ರೆಕಾರ್ಡ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಒಟ್ಟಿಗೆ ಸುದ್ದಿ ಮಾಧ್ಯಮದವರಿದ್ದಾರೆ. ಅವರಿಗೂ ಸ್ವಾಗತ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಹೆಸರು ಹೇಳದಿದ್ದರೆ ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಇನ್ನೊಂದು ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಏನಂದರೆ, ನಾನೀಗ ಕಳೆದ 5 ವರ್ಷಗಳಲ್ಲಿ ಈ ಅಲ್ಯುಮಿನಿ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಒಂದು ಕಾರ್ಯನಿರ್ವಹಿಸಲಿಕ್ಕೆ ನೀವೆಲ್ಲ ಅನುಮತಿ ಮಾಡಿಕೊಟ್ಟಿದ್ದೀರಿ. ಈ ಒಂದು ಹುದ್ದೆಯನ್ನು ನನಗೆ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಾನು ಇದನ್ನೊಂದು ಅವಕಾಶವನ್ನು ಆಗಿ ತಿಳಿದುಕೊಂಡು ನನಗೆ ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ ಟು ಸರ್ವ್ ಇನ್ ದಿಸ್ ನೋಬಲ್ ಕಾಲೇಜ್. ಅಲ್ಲದೆ ಈ ಸಮಯದಲ್ಲಿ ನಮಗೆ ಕೆಲವು ನಮ್ಮ ಪ್ರಿನ್ಸಿಪಾಲ್, ಎಸ್ಪೆಷಲಿ ನಮ್ಮ ಆ್ಯಂಟೋನ್ ಪ್ರಕಾಶ್ ಮಂತೆಯವರು ಅವರ ಒಂದು ಡೈನಾಮಿಕ್ ಲೀಡರ್ಶಿಪ್ನಲ್ಲಿ ವಿಶೇಷವಾಗಿ ಒಂದು ಬೈಲಾಸ್ ಒಂದು ತಯಾರು ಮಾಡಲಿಕ್ಕೆ ಆಯಿತು. ಅದನ್ನು ರಿಜಿಸ್ಟರ್ ಮಾಡಿಸಿ, ಆದರೆ ನಮಗೆ ನ್ಯಾಕ್ ವಿಸಿಟ್ ಬರುವಾಗ ಅದಕ್ಕೆ ಒಂದು ವಿಶೇಷ ಮಾನ್ಯತೆ ಇತ್ತು. ಆದ್ದರಿಂದ ಅದನ್ನು ಬೈಲಾಸನ್ನು ರಿಜಿಸ್ಟರ್ ಮಾಡಿಸಿ ಅದಕ್ಕೆ 9 ಜನರ ಒಂದು ಕಮಿಟಿಯನ್ನು ನೇಮಕ ಮಾಡಿ, ಅನಂತರ ಕಾಲದಲ್ಲಿ ನಾವು ಮೀಟಿಂಗ್ಗಳನ್ನು ಮಾಡಿ ಅದಕ್ಕೆ ಒಂದು ವಿಶೇಷ ರೂಪರೇಖೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಪ್ರಿನ್ಸಿಪಾಲ್ರಿಗೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಅದು ಅಲ್ಲದೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಒನ್ ಆಫ್ ದ ಗ್ರೇಟೆಸ್ಟ್ ಫಿಲಾಂಥ್ರಪಿಸ್ಟ್ ನಮ್ಮ ಹಿರಿಯ ವಿದ್ಯಾರ್ಥಿ ಮೈಕೆಲ್ ಡಿಸೋಜಾ ಅವರು ಸುಮಾರು 2.5 ಕೋಟಿ ವೆಚ್ಚದಲ್ಲಿ ದಾನ ಮಾಡಿ ಇಲ್ಲಿಯ ಇಡೀ ಕಾಲೇಜಿನ ರಿನೋವೇಷನ್ನು ಮಾಡಿದರು. ಅದರಲ್ಲಿ ಅದು ಇದು ರೂಫ್ ಇರ್ಬೋದು ಅಥವಾ ಫ್ಲೋರ್ ಇರ್ಬೋದು ಅಥವಾ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಉತ್ತಮವಾಗಿ ನೆರವೇರಿಸಿದ್ದಾರೆ. ಅವರಿಗೆ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನು ನಮ್ಮ ಪ್ರಿನ್ಸಿಪಾಲ್ರಿಂದ ನಮಗೆ ಒಂದು ರಿಕ್ವೆಸ್ಟ್ ಇತ್ತು. ಈಗ ಅವರು ಇಷ್ಟು ಮಾಡಿದ್ದಾರೆ, ನೀವು ಕೂಡ ಏನಾದರೂ ಕೊಡುಗೆಯನ್ನು ಕೊಡಬೇಕು. ಯಾಕೆಂದರೆ
ನಮ್ಮ ಕಾಲೇಜು ಸುಮಾರು 66 ವರ್ಷ ಹಳೆಯದು. ಆದರೆ ನಮ್ಮ ಪೀಠೋಪಕರಣ ಕೂಡ 66 ವರ್ಷದ ಪೀಠೋಪಕರಣಗಳಲ್ಲಿ ಸ್ವಲ್ಪ ಅದರಲ್ಲಿ ರಿಪ್ಲೇಸ್ ಮಾಡಿದ್ದಾರೆ. ಆದರೆ ಸ್ವಲ್ಪ ಇನ್ನೂ ಇದೆ. ಯಾಕೆಂದರೆ ನಾವು ಮೊನ್ನೆ ತಾನೇ ಒಂದು 73-74 ಬ್ಯಾಚ್ BA ಬ್ಯಾಚಿನವರು ಒಂದು ರಿಯೂನಿಯನ್ ಮಾಡಿದ್ವಿ. ಆಗ ನಾವು ಹೋಗಿ ನೋಡುವಾಗ ಅದೇ ಬೆಂಚ್ ಮತ್ತು ಡೆಸ್ಕ್ಗಳು ಇದೆ, ಅದರಲ್ಲಿ ನಮ್ಮ ಇನ್ಸ್ಕ್ರಿಪ್ಷನ್ ಎಲ್ಲ ಇದೆ ಅದರಲ್ಲಿ. ಆದ್ದರಿಂದ ಅದನ್ನೊಂದು ರಿಪ್ಲೇಸ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸ್ವಲ್ಪ ಆದಷ್ಟು ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ತಮ್ಮಿಂದಾದ ಒಂದು ಡೊನೇಷನ್ ಕೊಟ್ಟು ಈ ಒಂದು ಮೊತ್ತವನ್ನು ಸಂಗ್ರಹಿಸಿ ಈ ಕಾಲೇಜಿನ ಎಲ್ಲ ಮಟ್ಟದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ವಿನಂತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸಿದ AJ ರಾಯ್ ಇವರಿಗೆ ಧನ್ಯವಾದಗಳು. ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಮುಂದಕ್ಕೆ ಅತಿಥಿಗಳನ್ನು ಹೂ ನೀಡಿ ಸ್ವಾಗತಿಸಲಿದ್ದಾರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಶಿಕ್ಷಕ ರಕ್ಷಕರ ಸಂಘದ ಅಧ್ಯಕ್ಷರುಗಳು. ಧನ್ಯವಾದಗಳು. ಮುಂದಕ್ಕೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಕಾಲೇಜಿನ ಹೆಮ್ಮೆ ಹಳೆ ವಿದ್ಯಾರ್ಥಿ ಮತ್ತು ಪುತ್ತೂರಿನ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಕೊಡುಗೆ ನೀಡಿರುವ ಶ್ರೀ ಬಲರಾಮ್ ಆಚಾರ್ಯ ಇವರ ಪರಿಚಯವನ್ನು ಮಾಡಲಿದ್ದಾರೆ ಶ್ರೀಮತಿ ಪ್ರತಿಮಾ ಹೆಗ್ಡೆ. Good evening, everybody. I consider it an absolute honor and privilege to introduce someone whom I have personally looked up with utmost admiration and respect during my growing up years. And today I get the opportunity to introduce him to you all. He is a person whose smile and humility precedes him, a soft-spoken person, a true gentleman to the core. He is someone with an absolute pleasing and dignified manner and nature. I don't think he has the word no in his dictionary. I'm not exaggerating. I've known this person for decades now. And I'm sure the whole town of Puttur will agree to what I'm saying. Yes, I'm referring to our chief guest and a proud alumni of today's function, Sri Balram Acharya. He graduated in the year 1974 and later did his post-graduation from the University of Dharwad and joined his father's business, GL Achar's jewelry business here in Puttur. As the president of the Rotary Club, he has contributed a lot in the establishment of the Rotary Blood Bank, which is actually a lifeline to thousands of people over the past several years in Puttur. I'm sure you must be aware of this. He's been the president of Vivekananda Polytechnic College for the past 6 years and also the president of Vivekananda Engineering College for a period of 5 years. Currently, he is the director of Vivekananda Vidyavardhaka Sangha. In 2015, Sri Balram Acharya donated a prime land in Puttur to the Rotary Club to establish the GL Sabha Bhavana. It's a very noble cause. Mr. Acharya has been involved in several educational, social service and benevolent jobs. Being one of the pioneers in the jewelry industry, he was honored by the Karnataka Jewelry Association in the year 2016. And he has also played a pivotal role in setting up GL Achar jewelry outlets in Sulya, Hassan, Kushalnagar, and also the Lakshmidas Jewelers in Mangalore. In 1989, he set up Hotel Rama and the first complex, I think, if I'm not mistaken, the GL complex in Puttur. He's a man with a big heart, a philanthropist, a social worker, and I can say truly a role model to the entire town of Puttur. Sri Balram Acharya, we are extremely proud and privileged to have you amidst us and to be the chief guest of today's function.
ಮೇಡಮ್, ನಿಮಗೆ ಧನ್ಯವಾದಗಳು. ಈಗ ವೇದಿಕೆ ಶ್ರೀ ಬಲರಾಮ್ ಆಚಾರ್ಯ ಹಿತನುಡಿಗಳಿಗಾಗಿ. ಇಂದಿನ ಈ ಸುಂದರ ಸಂಜೆಯ ಸಮಾರಂಭದ ಅಧ್ಯಕ್ಷರಾಗಿರುವ ರೆವರೆಂಡ್ ಡಾಕ್ಟರ್ ಆಂಥನಿ ಪ್ರಕಾಶ್ ಮಂತೇರವರೇ, ನನ್ನ ಆತ್ಮೀಯರಾದ ಹಾಗೂ ಅಲ್ಯುಮಿನಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 5 ವರ್ಷ ಕಾರ್ಯನಿರ್ವಹಿಸಿದಂಥ ಎ.ಜೆ. ರೈ ಅವರೇ, ಅದೇ ರೀತಿ ಶ್ರೀ ತೇಜಸ್ವಿ ಭಟ್ ಅವರೇ, ಇನ್ನು PTA ಅಸೋಸಿಯೇಷನ್ನ ಅಧ್ಯಕ್ಷರಾದ ರವೀಂದ್ರನಾಥ್ ರೈ ಅವರೇ, ಪ್ರಶಾಂತ್ ರೈ ಅವರೇ, ಶ್ರೀಯುತ ಕರುಣಾಕರ್ ರೈ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯರೇ, ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಎ ವಾಕ್ ಡೌನ್ ದ ಮೆಮರಿ ಲೇನ್ ಅಂತ ಹೇಳ್ತಾರಲ್ಲ, 50 ವರ್ಷಗಳೇ ಕಳೆದೋದು ಗೊತ್ತಾಗೋದಿಲ್ಲ. ಈ 50 ವರ್ಷಗಳ ಹಿಂದಿನ ನೆನಪುಗಳು ಮನುಷ್ಯನಿಗೆ ಹಚ್ಚ ಹಸಿರಾಗಿರ್ತದೆ. 1 ವಾರದ ಹಿಂದೆ ಏನು ಮಾಡಿದ್ದಿ, ಕಳೆದ ಶುಕ್ರವಾರ ನೀನು ಎಲ್ಲಿದ್ದಿ ಅಂತ ಹೇಳಿದ್ರೆ ನೆನಪಿಲ್ಲ. ಆದರೆ 50 ವರ್ಷದ ಮೊದಲು ಈ ಕಾಲೇಜಿನಲ್ಲಿ ಅಡ್ಡಾಡಿದ್ದು, ಬೇರೆ ಬೇರೆ ಲೆಕ್ಚರ್ಸ್ಗಳಿಂದ, ಪ್ರಿನ್ಸಿಪಾಲ್ಗಳಿಂದ, ನಮಗಿದ್ದವರು ಫಾದರ್ ಸೆರವ ಕೂಡ ಇದ್ದರು ಆ ಅವಧಿಯಲ್ಲಿ, ಫಾದರ್ ಕ್ಯಾಸ್ಲಿನ ಕೂಡ ಇದ್ದರು, ಅವರಿಂದ ಬೈಗಳು ತಿಂದದ್ದು, ಹೊಗಳಿಕೆ ಕೇಳಿದ್ದು, ಇನ್ನು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು, ಪಿಕ್ಲಾಟೆ ಮಾಡಿದ್ದು ಎಲ್ಲವೂ ಹಚ್ಚ ಹಸಿರಾಗಿ ನೆನಪುಳಿದಿದೆ. ನಾವೊಂದಾಗ ಒಂದು ಡ್ರಾಮಾ ಕಾಂಪಿಟಿಷನ್ ನಡೆದಿತ್ತು. ಎಲ್ಲ ಬೇರೆ ಬೇರೆ ಬ್ಯಾಚುಲರಿಗೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 BA, BCom, BSc ಅಂತೇಳಿ. ಅದರಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದು ಕೂಡ ನೆನಪಿದೆ. ಆ ನಾಟಕದಲ್ಲಿ ನಾನು ಕೂಡ ಹೀರೋ ಆಗಿ ಭಾಗವಹಿಸಿದ್ದೆ. ಇಂಥ ನೆನಪುಗಳು, ಸವಿ ನೆನಪುಗಳಿಗೆ ಅದು ಮತ್ತೆ ಮರುಕಳಿಸಬೇಕಾದ್ರೆ, ಅದನ್ನು ಆಸ್ವಾದಿಸಬೇಕಾದ್ರೆ ಪುನಃ ಆ ಸ್ಥಳಕ್ಕೆ ಬರಬೇಕು. ನಾವು ನಮ್ಮ ವ್ಯವಹಾರದಲ್ಲಿ ನಾವು ಬ್ಯುಸಿಯಾಗಿರುವಾಗ ಇದೆಲ್ಲ ನೆನಪಾಗೋದಿಲ್ಲ. ಇಲ್ಲಿಗೆ ಬಂದಾಗ ಮತ್ತೆ ಪುನಃ ಅದು ಏನು ಹೇಳ್ತಾರೆ, ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಫ್ಲ್ಯಾಶ್ ಬ್ಯಾಕ್ ರೀತಿಯಲ್ಲಿ ಬರ್ತದೆ. ಅದಕ್ಕೆ ಅನುವು ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಪ್ರಿನ್ಸಿಪಾಲ್ರಿಗೆ, ಅದೇ ರೀತಿ ನನ್ನ ಆತ್ಮೀಯರಾದ ಎ.ಜೆ. ರೈ ಅವರಿಗೆ ಈ ಸಮಾರಂಭಕ್ಕೆ ಕರೆದು ಈ ಅತಿಥಿ ಸ್ಥಾನ ಕೊಟ್ಟು ಇಂಥ ಒಂದು ಅವಕಾಶ ನನಗೆ ಮಾಡಿಕೊಟ್ರಲ್ಲ, ಅದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಈಗಾಗಲೇ ಹೇಳಿದರು, ರೆವರೆಂಡ್ ಫಾದರ್ ಆಂಟನಿ ಪತ್ರಾವ್ ಅವರು, he was a great visionary, no doubt. I have not met him personally, I have seen him. ಗ್ರೇಟ್ ವಿಷನರಿ. ಅವರು ಪುತ್ತೂರಿನಲ್ಲಿ ಅಂದಿನ ಕಾಲದಲ್ಲಿ ನಿಜವಾಗಿ ಅದರ ಒಂದು ಬರೇ ಸಣ್ಣ ಊರಾಗಿದ್ದಾಗ ಆಗ ಒಂದು ಇಲ್ಲಿ ಕಾಲೇಜನ್ನು ಸ್ಥಾಪನೆ ಮಾಡಿ ಇಲ್ಲಿ ಒಂದು ವಿದ್ಯಾದಾನದ ಒಂದು ಮಾಡಬೇಕು ಅಂತ ಹೇಳುವ ಒಂದು ಆ ಕಲ್ಪನೆ ಉಂಟಲ್ಲ, ಅದು ನಿಜವಾಗಿ ಆದರೂ ನಾವೆಲ್ಲ ಅದನ್ನು ಸ್ಮರಿಸಬೇಕಾದ ವಿಚಾರ. ಅದು ಹಂತದಿಂದ ಹಂತಕ್ಕೆ ಬೆಳೆದು ಬಂದಿದೆ. ನಾವಿರುವಾಗ ಏನಿತ್ತೋ ಅದರ ನಂತರ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಡೆವಲಪ್ ಆಗಿದೆ. ಇನ್ನು ಕೂಡ ಇದೇ ಅಭಿವೃದ್ಧಿ ಪಥದಲ್ಲಿ ಕಾಲೇಜು ಮುನ್ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ. ಇದಕ್ಕೆ ಈಗಲೇ ಹೇಳಿದರು, ಈ ಅಲ್ಯುಮಿನಿ ಅಸೋಸಿಯೇಷನ್. ಇನ್ನು ಈ ಕಾಲೇಜಿನ ಬಗ್ಗೆ ನಾವು ಹೇಳೋದಾದರೆ ನಮಗೆಲ್ಲ ಯಾವಾಗಲೂ ಒಂದು ಹೆಮ್ಮೆ. ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಯಾವ ರಂಗದಲ್ಲಿ ಇಲ್ಲ ಅಂತೇಳಿ ನಾವು ಕೇಳ್ಬೋದು, ಅಂದರೆ ಪ್ರತಿಯೊಂದು ರಂಗದಲ್ಲಿ ಕೂಡ ಇದ್ದಾರೆ. ಈಗಾಗಲೇ ಹೇಳಿದರು, ರಿಟೈರ್ಡ್ DSP, ಗೌರ್ಮೆಂಟ್ಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ, ರಾಜಕೀಯದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು, ಮಿನಿಸ್ಟರ್ ಆದವರು, MLA ಆದವರು, ಇನ್ನು ಉದ್ಯಮ ಈ ಸಂಸ್ಥೆಯ ಏನು ಕೀರ್ತಿಯನ್ನು ಬೆಳಗಿಸಿದವರು, ಈ ರೀತಿ ಎಲ್ಲ ಜೀವನದ ಪ್ರತಿಯೊಂದು ರಂಗದಲ್ಲಿ ಕೂಡ ಸಾಧಕರು ಇಲ್ಲಿಯ ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಹಾಗೆ ಈ ಸಂಪ್ರದಾಯ ಏನುಂಟು ಇದು ಇನ್ನೂ ಗಟ್ಟಿಯಾಗಿ ಮುಂದುವರಿಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಸಮಾರಂಭ ಸ್ವಲ್ಪ ತಡವಾಗಿ ಶುರುವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹುಶಃ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ನಡೀಲಿಕ್ಕಿದೆ.
ಈಗ ಪ್ರತಿದಿನ ರಾತ್ರಿ ಮಳೆ ಕೂಡ ಬರ್ತದೆ. ಹಾಗಾಗಿ ಮತ್ತೆ ಎಲ್ಲ ಕಾರ್ಯಕ್ರಮ ಮುಗಿದು ಹಿಂದೆ ಹೋಗುವಾಗ ಚಂಡಿಯಾಗಿ ಒದ್ದೆ ಹಾಕಿಕೊಂಡು ಹೋದರೆ ಯಾಕೆ ಇದು ಲೇಟ್ ಮಾಡಿ ಕಾರ್ಯಕ್ರಮವನ್ನು ಎಲ್ಲ ಉದ್ದ ಮಾತಾಡಿ ಲೇಟ್ ಮಾಡಿದ್ರು ಅಂತೇಳಿ ಯಾರು ನಮಗೆ ದೂರುದು ಬೇಡ. ಆ ದೃಷ್ಟಿಯಿಂದ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸಭೆಗೆ ಪರಿಚಯ ಯಾಕೆಂತೇಳಿದರೆ ನನಗೆ ಗೊತ್ತಿಲ್ಲ ಅಷ್ಟಕ್ಕೆಲ್ಲ ನಾನು ವೆದರ್ ಐ ಟ್ರೂಲಿ ಡಿಸರ್ವ್ ಆಲ್ ದೋಸ್ ಪ್ರೈಸ್. ಬಟ್ ಎನಿವೇ ಶಿ ಹ್ಯಾಸ್ ಇಂಟ್ರೊಡ್ಯೂಸ್ ಮೀ ಟು ದ ಗ್ಯಾದರಿಂಗ್ ಇನ್ ಗ್ಲೋಯಿಂಗ್ ಟರ್ಮ್ಸ್. ಥ್ಯಾಂಕ್ ಯು ಪ್ರತಿಮಾ ಒನ್ಸ್ ಅಗೈನ್. ಮತ್ತೊಮ್ಮೆ ನಿಮಗೆಲ್ರಿಗೂ ಈ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿ ಎಲ್ಲ ಪರಿಚಯದ ಮುಖಗಳೇ ಇದೆ. ಇಲ್ಲಿಯ ಶಿಕ್ಷಕರು ಕೂಡ ಸಾಕಷ್ಟು ಎಲ್ಲರೂ ಪರಿಚಿತರು, ಮತ್ತು ನಮ್ಮ ಬ್ಯಾಚಿನವರು ಸುತ್ತ. ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಮ್ಮನ್ನುದ್ದೇಶಿಸಿ ಮಾತನಾಡಿದ ನಿಮಗೆ ಕೃತಜ್ಞತೆಗಳು. ಮುಂದಕ್ಕೆ ನಮ್ಮ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಉಪನ್ಯಾಸಕ ವೃಂದದವರಿಗೆ ಮತ್ತು ವಿವಿಧ ವಿಭಾಗಗಳಲ್ಲಿ ಅಪ್ರತಿಮ ಸಾಧನೆ ಮಾಡಿ ನಮ್ಮ ಕಾಲೇಜಿಗೆ ಹೆಸರನ್ನು ಗಳಿಸಿಕೊಟ್ಟ ಸಾಧಕರಿಗೆ ಹಾಗೂ ಮೊದಲ ಬ್ಯಾಚ್ ವಿದ್ಯಾರ್ಥಿ ಎನ್ ಜಗನ್ನಾಥ್ ರಾಯ್ ನಿವೃತ್ತ DYSP ಇವರಿಗೆ ಗೌರವಾರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕ ಶ್ರೀಕೃಷ್ಣ ತೇಜಸ್ವಿ ಭಟ್. Good evening all, respected dignitaries on the dais and all the alumni in front of the dais. It's a great occasion to thank those who have served their entire career in this institution to making our lives better. It is a time for the felicitations of those retired staff members who have spent 2 decades, 3 decades in this institution. So let's start without taking too much of time. I request Professor Zubair, Dean of Arts, to occupy the seat of honor. Professor Zubair, hailing from our neighbor place Vitla, is also an alumnus of our institution, retired from the active teaching profession in the month of July 2023. He joined our institution as a lecturer in the 1987. He acted in various capacities during his 37 long years of service in these institutions like Dean of Humanities, NSS Program Officer, Student Welfare Officer, and so on. We wish him a very happy and healthy retired life. Thank you, sir, and I request all the dignitaries on stage to honor Professor Zubair. Thank you, sir. Next, I request Dr. A.P. Radhakrishna, a former Vice Principal, to occupy the seat of honor. Dr. APR, as he fondly called by all of us, superannuated in the month of October 2023 after more than 3 decades of service. He was also an alumnus of our institution. He has provided invaluable service to the institution as Vice Principal, Head of the Department of Physics, IQAC Coordinator, Science Forum Director, etc. His commitment during the NAC Peer Team visit was exemplary, being IQAC Coordinator, and we deeply appreciate your commitment to the institution. So, we wish you a happy retired life. I request the dignitaries to honor Dr. A.P. Radhakrishna.
Thank you, sir. I request Professor Ganesh Bhatt, former Vice Principal, to come over to the dais and occupy the seat of honor. Professor Ganesh Bhatt retired from service in the month of December 2023 after 35 years of teaching. He has acted in various important positions in the institution like Vice Principal, Dean of Science Faculty, HOD of Department of Mathematics, Discipline Committee Convener, NAAC Steering Committee Chairman, etc. We wish you a happy and prosperous retired life, sir. I request our dignitaries to honor Professor Ganesh Bhatt. Thank you, sir. Now I request Professor Nagaraju Yam, HOD of Zoology Department, to occupy the seat of honor. Mr. Nagaraju hails from Mandya, joined our institution in the year 2010. He superannuated in the month of March 2024. During the 14 years of his service in this institution, he has served as a HOD of Zoology, convener of Eco Club and NSS Program Officer. We wish him a very happy retired life. I request the dignitaries to honor Professor Nagaraju, sir. Thank you, sir. Current year, Mr. Paul Herald Mascarenhas, HOD Department of Social Work, superannuated from his service in the month of February 2024. Due to his commitments, he could not accompany us today in this program. We recognize his meritorious service to the institution. Also, Mr. John Montero, Office Superintendent, retired in the month of January 24, and Robert Montero, the support staff, also retired during the current academic year. We place on record their meritorious service and we honor them in their absentia. Now it's a time to honor our achievers, staff achievers. I request Dr. Elias Pinto, our Physical Education Director, to come over to the dais and occupy the seat of honor. Dr. Elias Pinto has been awarded with the Doctor of Philosophy PhD degree by the Sri Jagadish Prasad Jabarmal Tibirwala University, Rajasthan, for the research thesis titled A Study on the Recreational Activities of the People in Dakshina Kannada District and Their Leisure Time Activities During COVID-19 Pandemic, under the guidance of Dr. Bapu Narsingh Chaugule, Department of Physical Education, JJT University. We congratulate him, and I will request the dignitaries to honor Dr. Elias Pinto on our annual celebrations.
Thank you, sir. It's time for a special recognition. We have amongst us our first batch student, 1958 batch we consider. Mr. Nuliyal Jagannath Rai among us, retired DYSP, Karnataka Police. He has been the youngest old man here. And I request Mr. Nuliyal Jagannath Rai to come out to the dais and occupy the seat of honor. And I request the dignitaries to honor Thank you, sir. Thank you, everyone. ಸಭೆಯಲ್ಲಿ ಅಧ್ಯಕ್ಷರಾದಂಥ ಪ್ರಿನ್ಸಿಪಾಲರೇ ಮತ್ತು ವೇದಿಕೆಯಲ್ಲಿ ಗಣ್ಯರೇ, 1-2 ಸಲ ಮಾತಾಡಿ 1 ನಿಮಿಷ ಮಾತಾಡ್ತೇನೆ ಅಂತ ಪರ್ಮಿಷನ್ ತಗೊಂಡು ಬಂದಿದ್ದೇನೆ. ಯಾಕೆಂತ ಹೇಳಿದರೆ, ಪ್ರಥಮವಾಗಿ ಇಲ್ಲಿ 1958ರಲ್ಲಿ ಸೇರಿದವನು 5 ವರ್ಷ ಇಲ್ಲಿ ವಿದ್ಯಾರ್ಥಿಯಾಗಿ ಹೆಸರು ಗಳಿಸಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸಿಲೆಕ್ಷನ್ ಆಗಿದ್ದೇನೆ. ಸಿಲೆಕ್ಷನ್ ಆಗಬೇಕಾದರೂ ಸಹ ಇಲ್ಲಿ ಎಜುಕೇಷನು ಸ್ಪೋರ್ಟ್ಸ್ನಲ್ಲಿದ್ದ ಕಾರಣ ಪ್ರಥಮ ರ್ಯಾಂಕಿನಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸಿಲೆಕ್ಷನ್ ಆಗಿದ್ದೇನೆ. ಇಲ್ಲಿಯ ಡಿಸಿಪ್ಲೀನು, ಇಲ್ಲಿಯ ಫಾದರ್ ಪತ್ರ ಅವರು ಮಾಡಿದ ಡಿಸಿಪ್ಲೀನು, ಅವರು ನನಗೆ ಮಾಡಿದಂಥ ಮಾರ್ಗದರ್ಶನ, ನಾನು ಗ್ರ್ಯಾಜುಯೇಷನ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆದ ಮೇಲೆ ಪ್ರಥಮವಾಗಿ ಸೆಲ್ಯೂಟ್ ಕೊಟ್ಟವನು ನಾನು ಅವರಿಗೆ ಬಂದು. ಹಾಗಾಗಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಾನು ಡ್ಯೂಟಿನಲ್ಲಿರುವಾಗ ನಾನು ಒಂದು ಇಂದಿರಾ ಗಾಂಧಿಯವರ ಡ್ಯೂಟಿಗೆ ಹೋಗಿದ್ದೇನೆ ಲಕ್ಷದ್ವೀಪಕ್ಕೆ. ಆಗ ಲಕ್ಷದ್ವೀಪದಲ್ಲಿ 2 ತಿಂಗಳು ಅವರಿಗೆ ಸೆಕ್ಯೂರಿಟಿಯಾಗಿ, ಪರ್ಸನಲ್ ಸೆಕ್ಯೂರಿಟಿಯಾಗಿ ಇದ್ದೆ. ಆಗ ನನ್ನ ಚರಿತ್ರೆ ವೆರಿಫಿಕೇಷನ್ಗೆ ಕಳಿಸಿದರು. ಸೈಂಟ್ ಫಿಲೋಮಿನಾ ಕಾಲೇಜು ಪುತ್ತೂರು ಅಂತ ದೊಡ್ಡ ಹೆಮ್ಮೆಯಲ್ಲಿ ಇಲ್ಲಿಂದ ಸರ್ಟಿಫಿಕೇಟ್ ಸಿಕ್ಕಿದೆ ನನಗೆ. ಹಾಗಾಗಿ ನನಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ಕಾರಣ ಅವರ ಡ್ಯೂಟಿ ಮಾಡಿದ ಕಾರಣ ಈ ಸೈಂಟ್ ಫಿಲೋಮಿನಾ ಕಾಲೇಜು. ಇದು ನಾನು ಈ ಕಾಲೇಜಿಗೆ ನಾನು ಚಿರಋಣಿ. ನನಗೆ ಇಲ್ಲಿ ಎಲ್ಲರೂ ಸೇರಿ ಸನ್ಮಾನ ಮಾಡಿದ್ದು ಅತ್ಯುತ್ತಮ ಖುಷಿ ಕೊಟ್ಟಿದೆ. ಉತ್ತಮ ಖುಷಿಯಲ್ಲಿಯೂ ಇದೊಂದು ಅತ್ಯುತ್ತಮ ಖುಷಿಯಾಗಿದೆ. ಈ ವಿದ್ಯಾರ್ಥಿಯಾಗಿರುವಂಥ ಈ ನನ್ನಲ್ಲಿ ನನಗೆ ಬೇಕಾಗಿ ಇದನ್ನು ಸನ್ಮಾನ ಮಾಡಿದ ನಿಮಗೆಲ್ಲರಿಗೂ ನಾನು ಭಾರಿಯಾಗಿದ್ದೇನೆ. ನಿಮ್ಮ ಈ ಸಂದರ್ಭವನ್ನು ಉಪಯೋಗಿಸಿ ನನಗೆ ಈ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ಭಾರಿಯಾಗಿದ್ದೇನೆ. ನಾನು ಮನ ತುಂಬಾಗಿ ನಿಮ್ಮನ್ನು ಪುರಾಗಿ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮಾತನಾಡಿ ನಮ್ಮನ್ನೆಲ್ಲ ಹುರಿದುಂಬಿಸಿದ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿ ಎನ್ ಜಗನ್ನಾಥ್ ರೈ ನಿವೃತ್ತ DYSP ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಮುಂದಕ್ಕೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರೇ ಆಗಿರುವ ಹೋಟೆಲ್ ಅಶ್ವಿನಿ ಇದರ ಮಾಲಕರಾದ ಶ್ರೀ ಕರುಣಾಕರ ಇದ್ದೇಲ್ಲ ಇವರ ಪರಿಚಯವನ್ನು ಉಪನ್ಯಾಸಕ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಕಾರ್ಯದರ್ಶಿಯಾಗಿರುವ ಪ್ರಶಾಂತ್ ರೈ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಸುಂದರ ಸಮಾರಂಭದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳೇ,
ವೇದಿಕೆಯ ಸಮ್ಮುಖದಲ್ಲಿ ನೆರೆದಿರುವಂತಹ ಹಿರಿಯ ವಿದ್ಯಾರ್ಥಿಗಳೇ, ಹೆತ್ತವರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇಂದಿನ ಅತಿಥಿಯಾಗಿ ನಮ್ಮೊಡನೆ ಇರುವವರು ಶ್ರೀ ದೇರ್ಲ ಕರುಣಾಕರ್ ರೈ. ಪುತ್ತೂರಿನ ಪ್ರತಿಷ್ಠಿತ ಮನೆತನ ದೇರ್ಲ ಮನೆತನದಲ್ಲಿ ಜನಿಸಿ 1978ರಲ್ಲಿ ಪ್ರಥಮ PUC ವಿದ್ಯಾಭ್ಯಾಸವನ್ನು ಸಂತ ಫಿಲೋಮಿನಾ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಪೂರೈಸಿ ಬಳಿಕ ಕೋಲಾರದಲ್ಲಿ ಮೈನಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದರು. ತದನಂತರ 15 ವರ್ಷ ಕರ್ನಾಟಕ ಸರ್ಕಾರದ ಯೋಜನಾ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ಬಳಿಕ ಸ್ವಯಂ ನಿವೃತ್ತಿಯನ್ನು ಹೊಂದಿ ಕೃಷಿಯಲ್ಲಿ ತೊಡಗಿದರು. ಆ ಬಳಿಕ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಉದ್ಯಮ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ನಿರೂಪಿಸಿದವರು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕ ವಲಯದಲ್ಲಿ ತಮ್ಮ ಕೊಡುಗೆಯನ್ನು ನೀಡುತ್ತಾ ಸಮಾಜದಲ್ಲಿ ಗುರುತಿಸಿಕೊಂಡವರು. ಪ್ರಸ್ತುತ ಪಟ್ಲ ಫೌಂಡೇಶನ್ ಇದರ ಪುತ್ತೂರು ಘಟಕದ ಅಧ್ಯಕ್ಷರಾಗಿ ಸಮಾಜ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಹೋಟೆಲ್ ಅಶ್ವಿನಿ ಮತ್ತು ಇತರ ಉದ್ಯಮಗಳು ನಡೆಸುತ್ತಾ ಸಂತೃಪ್ತಿ ಜೀವನ ನಡೆಸುತ್ತಾ ಇದ್ದಾರೆ ಶ್ರೀಯುತ ದೇರ್ಲ ಕರುಣಾಕರ್ ರೈ ಅವರು. ವಂದನೆಗಳು. ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಶಿಕ್ಷಕ ರಕ್ಷಕ ಸಂಘದ ವಾರ್ಷಿಕ ಸಮಾರಂಭದ ವೇದಿಕೆಯಲ್ಲಿರುವ ಫಿಲೋಮಿನಾ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ಬಲರಾಮ ಆಚಾರ್ಯ ಅವರೇ, ನಮ್ಮ ಭಾಳ ಸ್ನೇಹಿತರು, ಹಾಗೆ ಜಗನ್ನಾಥ್ ರೈ ಅವರೇ, ಹಾಗೆ ನಮ್ಮ ಪ್ರಶಾಂತ್ ಅವರೇ, ಹಾಗೂ ನಮ್ಮ ಯತೀಂದ್ರ ಅವರೇ, ತೇಜಸ್ವಿ ಅವರೇ, ಈ ದಿವಸ ಈ ಸಂತ ಫಿಲೋಮಿನಾ ಕಾಲೇಜಿನ ಈ ಒಂದು ಸಮಾರಂಭಕ್ಕೆ, ಸುಂದರ ಸಮಾರಂಭಕ್ಕೆ ಇನ್ನೊಂದು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಇರುವವರಿಗೂ ಕೂಡ ನಾನು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಸುಂದರ ಸಮಾರಂಭದಲ್ಲಿ ನಾನು 1978ರಲ್ಲಿ ಈ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿಯಾಗಿದ್ದೆ. ಆವಾಗ ನಮ್ಮ ಪ್ರಿನ್ಸಿಪಾಲರು ಕ್ಯಾಸ್ಟೋಲಿನ್ ಆಗಿದ್ದರು. ಆವಾಗ ನಮಗೆ ನಮ್ಮ ಕ್ಲಾಸಲ್ಲಿ ಏನಾದರೂ ಗಲಾಟೆ ಆದರೆ ಲಾಸ್ಟ್ ಬೆಂಚಿನವರು ಸ್ಟ್ಯಾಂಡಪ್ ಅಂತ ಹೇಳೋದು. ಅವರು ಯಾರು? ಕ್ಯಾಸ್ಟೋಲಿನವರು. ಅಂದರೆ ಗಲಾಟೆ ಮಾಡಿದ್ದು ಅವರೇ ಅಂತ ಲೆಕ್ಕ. ಆವಾಗ ನಮ್ಮನ್ನೆಲ್ಲ ಅವರು ಚೇಂಬರ್ಗೆ ಕರೆಸಿ ಏನು ನಿಮ್ಮ ಗಲಾಟೆ ಎಲ್ಲ ಮಾತಾಡಿ ನಮಗೆ ಜೋರು ಮಾಡಿ ಆಮೇಲೆ ಮತ್ತೆ ಪುನಃ ಸಮಾಧಾನ ಮಾಡಿ ನಮ್ಮನ್ನು ಕಳಿಸ್ತಾ ಇದ್ದರು. ಆ ಒಂದು ಸಮಯ ನಮ್ಮ ಕಾಲೇಜಿನ ಈ ಫಿಲೋಮಿನಾ SLC ಮುಗಿಸಿ ಈ PUCಗೆ ಬರೋದಂದರೆ ಅದು ನಮಗೆ ಏನೋ ಒಂದು ಹೆಮ್ಮೆ. ಅಯ್ಯೋ, ನಾನು ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿ ಅಂತ ಏನೋ ಒಂದು ಹೆಮ್ಮೆ. ಆ ಸಂದರ್ಭದಲ್ಲಿ ಅಂದರೆ ನಮ್ಮ ಕ್ಲಾಸಲ್ಲಿ ಆವಾಗ ಎಷ್ಟು 60 ಬಾಯ್ಸ್ ಇದ್ದರು, 60 ಗರ್ಲ್ಸ್ ಇದ್ದರು. ಅಂದರೆ ಅಷ್ಟು ಇದು ಮಕ್ಕಳಿದ್ದರು. ಎಲ್ಲ ಕಾಲೇಜಲ್ಲಿ ಆ ಥರ ಇತ್ತು. ಅಂದರೆ ನಮ್ಮ ಫಿಲೋಮಿನಾ ಕಾಲೇಜಿಗೆ ಅಷ್ಟೊಂದು ಹೆಸರು ಇತ್ತು. ಭಾಳ ಒಂದು ವಿದ್ಯಾಭ್ಯಾಸ ಪ್ರತಿಯೊಂದರಲ್ಲಿ, ಆಟೋಟದಲ್ಲಿ ಪ್ರತಿಯೊಂದರಲ್ಲಿ ಕೂಡ ನಮ್ಮ ಫಿಲೋಮಿನಾ ಕಾಲೇಜಿಗೆ ಭಾಳ ಹೆಸರಿತ್ತು. ಅದನ್ನು ಈಗ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಈಗಿನ ಈ ಪ್ರಾಂಶುಪಾಲರುಗಳು ಮತ್ತು ನಮ್ಮ ಲೆಕ್ಚರ್ಗಳು, ಹಾಗೆ ನಮ್ಮ ಸ್ಟೂಡೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಈ ವಿದ್ಯಾಸಂಸ್ಥೆಯ ಅನೇಕ ಶೈಕ್ಷಣಿಕ ಸಾಧಕರನ್ನು, ಕ್ರೀಡಾ ಸಾಧಕರನ್ನು ಮತ್ತು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಏರಿದ ಮಹನೀಯರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ ಈ ಕಾಲೇಜು. ಅದನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಡಾಕ್ಟ್ರುಗಳಿರ್ಬೋದು, ವಕೀಲರುಗಳಿರ್ಬೋದು, ದೊಡ್ಡ ಸರ್ಕಾರದಲ್ಲಿ ಉನ್ನತ ಪದವಿಯನ್ನು ಪಡೆದವರು ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಅದರಲ್ಲಿ ಉನ್ನತ ಅಧಿಕಾರವನ್ನು ಪಡೆದವರಿದ್ದಾರೆ. ಹಾಗೆಯೇ ರಾಜಕೀಯದಲ್ಲೂ ಕೂಡ ಮಂತ್ರಿಗಳಾಗಿರ್ಬೋದು, ಎಲ್ಲ ವಿಧದಲ್ಲೂ ಕೂಡ ರಾಜಕೀಯದಲ್ಲಿ ಕೂಡ ಇದ್ದಾರೆ. ನಾನು PUCಯಲ್ಲಿದ್ದಾಗ ನಮ್ಮ ವಿನಯ್ ಕುಮಾರ್ ಸೊರಕೆಯವರು ಡಿಗ್ರಿಯಲ್ಲಿದ್ದರು ಆ ಟೈಮಲ್ಲಿ. ಆವಾಗ ಅವರೇ ನಮಗೆಲ್ಲ ಬುದ್ಧಿವಾದ ಹೇಳೋರು, ನೀವೆಲ್ಲ ಗಲಾಟೆ ಮಾಡಬೇಡಿ, ಸ್ವಲ್ಪ ಸಮಾಧಾನ ಅಂತ ಅವರೆಲ್ಲ ಹೇಳೋರು ನಮಗೆ. ಹಾಗೆಯೇ ಈ ವಿದ್ಯಾಸಂಸ್ಥೆಯಲ್ಲಿ ನಾನು ಮತ್ತು ನನ್ನ ಕುಟುಂಬದವರು, ನನ್ನ ಮಗ ಇರ್ಬೋದು, ನನ್ನ ಮಗಳು ಇರ್ಬೋದು, ಮತ್ತು ನಮ್ಮ ಅಣ್ಣ ಇರ್ಬೋದು, ನಮ್ಮ ಎಲ್ಲ ಕೂಡ ಈ ಫಿಲೋಮಿನಾ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಒಳ್ಳೆ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಬಂದವರ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ.
ಹಾಗೆಯೇ ಸಂಸ್ಥೆಯ ಇನ್ನು ಉನ್ನತವಾದ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ನಮ್ಮ ಹಳೆಯ ವಿದ್ಯಾರ್ಥಿಯಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಕರುಣಾಕರ ಐದೇರ್ಲ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಮುಂದಕ್ಕೆ ಈ ಬಾರಿಯ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಮತ್ತು ನಮ್ಮ ಕಾಲೇಜಿನ ಹೆಸರನ್ನು ನಾಡಿನೆಲ್ಲೆಡೆ ಪಸರಿಸಿರುವ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆ ತೋರಿದ ಮತ್ತು NCC ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ನಮ್ಮ ವಿದ್ಯಾರ್ಥಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಈ ಗೌರವಾರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕ ಧನ್ಯಾ PT. So good evening all. In 2023-24, our PU college students' achievement in board exams have made us proud. So here I am to read out the names of students. I request Balram Acharya sir to felicitate the achievers. Ashwin MM. He secured 577 out of 600 in art section. Pratiksha DS. Pratiksha DS, she secured 588 out of 600 in commerce section. Halimat Shaima, 591, she secured 591 out of 600 in science section. Now, NCC achievers. All India Tal Sainik Camp held at 2023 held at New Delhi. Senior Cadet Under Officer Sujit SP won gold medal in All India 10 pitching and bronze medal in All India obstacle crossing. Sujit SP. Junior Under Officer Ria Sushmita D'Souza participated in All India shooting competition and achieved 1.5 smallest group in grouping firing. Outstanding sportsman. Now, outstanding sportsman Trishul, 3rd BA, has participated in international level life savings competition in Commonwealth competition held at Canada, Windsor. Participated in international kayaking 35 kilometer event held at Bridge Ramasetu, Sri Lanka. At present, he is in Visakhapatnam for this national selection in life saving. Spandana, 1st BSc. Spandana, 1st BSc gold medal winner in Mangalore University and created new record in by lifting snatch 55 kg clean and jerk 72 kg in total of 127 kg. She represented national level Khelo India weightlifting competition held at Trichy. Abhiramachandra Adigondi, 3rd BCom. Abhiramachandra Adigondi, 3rd BCom, secured gold medal winner in Karnataka state level weightlifting competition, lifted 118 kg snatch and 141 jerk and selected to the national level weighting lifting competition held at Arunachal Pradesh. Beulah PT. Beulah PT, 1st MCom, silver medal winner in Karnataka state weightlifting competition and participated in national level Khelo India weightlifting competition. Varsha, 1st BCA. Varsha, 1st BCA, gold medal winner in hammer throw in state level amateur athletic meet held at Mangalore. Participated at the South Zone athletic meet held at Telangana. Nikhil BK, 1st SEBA.
Participated in Khelo India Youth Games Yogasana competition at Chennai. Secured first place in state level Yogasana competition 2023 organized by Department of School Education at Udupi and qualified for National School Games Federation of India. Silver medal in group category and bronze medal in traditional category in the national level Yogasana competition held at Punjab. Gold medal in traditional category and architect solo category in 4th Karnataka State Yogasana Sports Championship. Thank you, sir. Now I request Karunakar Wright to felicitate the achievers. Adarsh Shetty. Adarsh Shetty participated in National Junior Athletics competition in the high jump event at Coimbatore. Silver medal in South Zone Junior Athletics Championship 2023 at Telangana. Secured gold medal at a different district level competition. Trupti N. Trupti N secured first place in state level Yogasana competition 2023 organized by Department of School Education at Udupi and qualified for National School Games Federation of India. First place in district level yoga competition. Manvit Kanajalo. Manvit Kanajalo second PCMB, third place in state level chess tournament, qualified to the national level chess tournament to be held in Tamil Nadu. Manvit Kanajalo. Josna Lisa Johnson. Gold medals and silver medal in National Pool Life Saving Championship in Bangalore. Secured gold and silver medal in district level competition and selected for the state level competition. Josna Lisa Johnson. Nandan Naik. Nandan Naik first PCMB, gold medal and silver medal in National Pool Life Saving Championship in Bangalore. Participated in state level swimming competition in Bangalore. Neeti Rai second PCMC. Neeti Rai gold medal and silver medal in National Pool Life Saving Championship in Bangalore. Participated in state level swimming competition in Bangalore. Participated in state level weightlifting competition organized by Karnataka State Weightlifters Association at Bangalore. Neeti Rai. Thank you, sir. Now I request Reverend Dr. Anthony Prakash Monteiro to felicitate the achievers. Advait Rai, second PCMB. Advait Rai. Gold medal and silver medal in National Pool Life Saving Competition in Bangalore. Participated in state level swimming competition in Bangalore. Pranam. Pranam, second PCMC. Participated in Mangalore first national level karate championship 2023 at Kudroli. KR Yashwin. Gold medal in the high jump in state level sports meet at Dharwad and selected for National School Games Federation of India to be held at Maharashtra. Bronze medal in high jump in Karnataka State Junior and Under 23 Athletic Meet 2023. KR Ashwin. Amrita K, second SCBA. Amrita K. Silver medal in the high jump in state level sports meet at Dharwad and selected for National School Games Federation of India to be held at Maharashtra. Gold medal in high jump in the Karnataka State Junior. Amrita K. Prithvi K, second SEBA. Prithvi K.
Silver medal in the hammer throw in state level sports meet at Dharwad and selected for National School Games Federation of India to be held at Maharashtra. Silver medal in state level weightlifting championship organized by Karnataka State Weightlifters Association at Bangalore. Bronze medal in hammer throw in under 18 girls category in Karnataka State Junior and under 23 athletic meet 2023. Ishika K. Gold and silver medal in individual Kumte and Kata under 18 category at Chennai. Participate in state level karate championship at Bangalore and won various medals in different competition. Thank you, Father. Thank you, one and all. ಧನ್ಯವಾದಗಳು ಸರ್. ಮುಂದಕ್ಕೆ ನಮ್ಮ ಕಾಲೇಜಿನ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿ ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿರುವ ವಿದ್ಯಾರ್ಥಿಗಳಿಗೆ ಹೆನ್ರಿ ಕಾಸ್ಲೆನೋ ದತ್ತಿನಿಧಿಯ ಬಹುಮಾನ ವಿತರಣೆಯನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕ ಹಾಗೂ ಖಜಾಂಜಿ ಹಳೆ ವಿದ್ಯಾರ್ಥಿ ಸಂಘ ಅಭಿಷೇಕ್ ಸುವರ್ಣ ಇವರು. Good evening, ladies and gentlemen. Reverend Father Henry Castellino Memorial Prize founded by Alumni Association during the year 2015-16 for meritorious students from each stream. I now request Mr. A.J. Rai, President of Alumni Association, to give away the prizes. As I call upon the names, I request the students to come forward and collect the prizes. Priya D'Souza, 3rd BA. Meenakshi, 3rd BSc. Chashmika, 3rd BCom. Rashi Rai, 3rd BBA. Havyas, 3rd BCA. Thank you, sir. Thank you, dear students. Thank you for the opportunity. ಧನ್ಯವಾದಗಳು ಸರ್. ಮುಂದಕ್ಕೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂತೆರೋ ಇವರ ಮಾತುಗಳಿಗಾಗಿ ವೇದಿಕೆ. The respected chief guest of the day, Mr. Balram Acharya, representing the Alumni Association, Mr. Karunakar Rai, representing PTA, Mr. A.J. Rai, the President of Alumni Association, Mr. Yatindra Nath Rai, the President of PTA, the Secretary of Alumni Association, Mr. Krishna Tejaswi, and the Secretary of PTA, Mr. Prashant Rai. The senior most students who are present over here, Mr. Ratnakar Rai and Honorable DSP, retired sir, and also the retired staff members. I was, jokingly telling Mr. Balram Acharya, it has been 2.5 years since me being the principal. I have already given send-off to the 7 staff members. ಉಳಿದ ಎಲ್ಲರಿಗೂ ಸೆಂಡ್ ಆಫ್ ಕೊಟ್ಟೆ ನಾನು ಹೋಗುವುದು ಅಂತ ಹೇಳಿದ್ದೆ. There are teachers, retired teachers who taught me also. It is a great pleasure for me to be with you here this evening. The various alumni association members, the PTA members, my dear staff members, and current present students of our college, both representing men's hostel and women's hostel. It is a very pleasant evening for me. I was watching all other members who are present over this respectable honorable dais. All of us are old students. All of us are alumni of this college. I had a doubt about Karunakar Rai. He said that he is also the old student.
Tejasvi is student, Prashant Rai is a student, and all the respectable elderly people who are seated here, including me, are old students of this college. And that is why it is a great thing for me. You know, my dear friends, old students as well as the present students, I am not worthy to be here in front of you representing this great institution, because I have seen from 30 years how this institution has grown, because I entered this campus in 1994. I am much junior to you, to all of you here who are here as old students. But I tell you, it is a great pleasure to work here in spite of having many or little odds, and they are there everywhere. ಹಡಗಿನಲ್ಲಿ ಹಡಗು ತೂಫಾನಿಗೆ ಒಳಗಾಗದೆ ಹಡಗಿನ ಗಟ್ಟಿತನ ಗೊತ್ತಾಗುವುದಿಲ್ಲ. ಅದರಿಂದ ಎನಿ ಚಾಲೆಂಜಸ್ ದಟ್ ಯು ಗೆಟ್, they make you very, very great. One day, Dr. A.P. Radhakrishna told me, and it has become by heart. I don't think that I am able to recall. If I am able to recall, I give that credit to Dr. A.P.R. He was one day, I was appointed principal, and then he came to me and said once, Mankutimmana Kagga, Jatti ಕಾಳಗದಿ ಗೆಲ್ಲದಿರೆ ಪಟ್ಟು ವರಸೆ ಸಾಮು ಗರಡಿ ಸಾಮು ಪಟ್ಟು ವರಸೆ ವಿಫಲವೇಂ ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಮಂಕುತಿಮ್ಮ. He said that. I could not repeat that. I went back and then saw in Google Mankutimmana Kagga, Pattu Varase, all that I put, and then I got that. And since then, I remember. If at all I am able to stand in front of you, it is because of Jatti Kalagadi Gelladire Pattu Varase, Garadi Samu, Pattu Varase, Vifalavem, Mutti Nodavana Maikattu, Kabbina Gatti, Mankutimma. Bosha, Garadi Sami, Garadiyalli Samu, after facing all that, I think I have become more stronger. And I did tell you, this evening, why it is very pleasant for me. I remember that word Ubuntu. Ubuntu anta helidre, I am because we are. Ubuntu ಅನ್ನುವಂಥದ್ದು ಒಂದು ಸಣ್ಣ ಕಥೆ ಇದೆ ಅದರಲ್ಲಿ. Differently abled students were lined together at a point. They were asked to run the race, and then basket of sweets were kept at the end of the post, let us say. And you know what they said? Get set, go anta helidaga, all these students caught their hands. ಎಲ್ಲರೂ ಅವರವರ ಕೈಗಳನ್ನು ಸರಿಯಾಗಿ ಹಿಡಿದು ಮೆಲ್ಲಗೆ ನಡೆದು ಅಲ್ಲಿ ಎಲ್ಲಿ ಬಾಸ್ಕೆಟ್ ಆಫ್ ಸ್ವೀಟ್ಸ್ ವೇರ್ ಕೆಪ್ಟ್, ದೇ ವೆಂಟ್ ದೇರ್ ಆ್ಯಂಡ್ ದೆನ್ ಶೇರ್ಡ್ ದ ಸ್ವೀಟ್ಸ್ ಟುಗೆದರ್. ಎಲ್ಲರಿಗೆ ಹಂಚಿ ತಿಂದುಬಿಟ್ರು ಅವರು. And that is why the word came Ubuntu. Ubuntu means I am because we are. This college exists 66 years. Why? Because we have got dynamic students. We have got very dynamic old students. We have got very powerful public. We have got very efficient staff members. Because of them, we have got ISO certificate. Because of them, we are getting plenty of ranks. Because of that, our students achieve many medals. It is only because, first, grace of God, then the cooperation from all the stakeholders. I am very proud about it. My dear alumni, because of you, today we exist. What I require exactly is this beautiful, good feeling from your heart. That's all. AJ Rai was telling about the appeal, money, this, that. More than the money, what is required is a sincere feeling in the heart. And that I have experienced from every sphere. Recently, one elderly man with his boy came to the chamber, principal's chamber. And he was seeking admission for BBA. ಅವರು ನನ್ನ ಹತ್ರ ಮಾತಾಡ್ತಾ ಕೇಳಿದೆ, ನೀವು ಯಾಕೆ ಬಂದ್ರಿ ಇಲ್ಲಿ? ನಾನು ಬಂದೆ ಇಲ್ಲಿ ಯಾಕಂತ ಹೇಳಿದರೆ, ನನ್ನ ದೊಡ್ಡ ಹುಡುಗಿ BCA ಮಾಡಿದ್ದು ಇಲ್ಲಿ. ನಾನೊಬ್ಬ ವೈದಿಕ.
ಕೆಲವರು ಹೇಳಿದರು ಹುಡುಗನನ್ನು ಅಲ್ಲಿ ಆ ಕಾಲೇಜಲ್ಲಿ ಹಾಕಬೇಡಿ ಅಂತೇಳಿ. ಆದರೆ ನನ್ನ ಮೊದಲ ಹುಡುಗಿ, ಇಲ್ಲಿ ಓದಿದಂಥ ಹುಡುಗಿ, BCA ಮಾಡಿದಂಥ ನನ್ನ ದೊಡ್ಡ ಮಗಳು ಅಲ್ಲಿಯೇ ಓದಬೇಕು ಅಂತೇಳಿ ತಮ್ಮನಿಗೆ ಹೇಳಿದ್ದು. ತಮ್ಮನನ್ನು ಕರ್ಕೊಂಡು ಬಂದೆ ನಾನು, ನೋಡು ಸ್ವಲ್ಪ ಕಾಲೇಜನ್ನು, ನಿನಗೆ ಮನಸ್ಸಾದರೆ ಸೇರು ಅಂತ ಹೇಳಿದೆ. ಹುಡುಗ ಬಂದ, ನೋಡಿದ, ಖುಷಿ ಆಯಿತು. ಆದ್ದರಿಂದ ಅವನನ್ನು ಅಡ್ಮಿಷನ್ಗೆ ನಾನು ತಂದಿದ್ದೇನೆ. This is what we require from our old students. We don't require money, we don't require, it is required, money is required. But from you, more than the money, gadgets or assets or the donations to the college, what is required is your blessings, your goodwill. Wherever you go, I know that you speak well, but more than that, what is required is a sincere goodwill that emerges from your heart. You know, the senior most student who came here and then expressed from Manadaladinda, from his heart, he said what the college has done to him, and therefore he is grateful, and he says his existence is because of the college. What more we want, sir? What more we want, madams? More than this, we do not require. I really thank Mr. Balaram Acharya for his grace-filled presence over here. Soft-spoken, very nice gentleman. And also Karunakar Rai. He has lot of goodwill about the college. And I am really blessed to sit in between them, both old students, and I am not so old student. I am there, I really felt good because of their presence. Do continue to come to this college. Always speak well. Give whatever you can, inverted commas. I said more than the donations, more than the money, more than the assets or gadgets, what we require is a goodwill from the heart, and that will always bless the institution. One thing I tell and then close my speech. My MSc class, first day, the professor entered the class and it was electronics class. He was a little dedicated man, did not marry. And he was always having the classes. We were having the MSc classes in Mangalore University at 9 o'clock, though the university began at 10 o'clock. And he said, one day, he came and said, this incident has always touched me. You know, when the Second World War, Adolf Hitler had expelled all the Jewish professors from the universities. And then one day, this Hitler visited one of the universities and asked the Vice Chancellor. And then he asked this question, Mr. Vice Chancellor, do you think because of the expulsion of Jews, we suffer? Then the Vice Chancellor said, we do not suffer, sir, because the universities do not exist now. What are the universities for you? What is this college? College is not the buildings, magnificent buildings that we have. College is these senior students who pray for us. College is these younger boys and girls who are sitting there, who are thinking, working hard for the college. College is a couple of teachers who, even after 7:38, sitting in this hall and then wishing well all of us. College is all those old, the retired staff who worked for the college more than 30-35 years and still thinking about the college. College is that management. College is the public which speaks about the college. College is the human beings. When human beings come together in various forms, college exists and college will exist. This is my humble prayer. Thank you, sir, for coming over here. I especially thank A.J. Rai for the wonderful service that he has given in the form of President Alumni Association for 5 years. And also I thank Mr. Yatindra Nath because he is a good-willed man. He has a lot of plans for the college. And also I humbly thank Mr. Balaram Acharya for his gracious presence over here. You know, these are businessmen. Every minute counts and every minute is value money for them. In spite of that, he had made it possible because of his goodwill for the college. Thank you, sir. Come again. And also, I thank Mr.
Karunakar Rai. He is also businessman, and I am the only one without business in between them. I thank you for all the good words that you have spoken to us, and also I thank very specially Prashant Rai and Krishna Tejasvi. They are young lecturers, they have got their family, but still they are happy to be with us. I also acknowledge the presence of the fathers, Rupesh Tauro, Father Rupesh Tauro, the warden of the hostel, and also Father Maxim D'Souza, who is a headmaster of our high school. They are there. I thank you, fathers, for your presence. And finally, I thank my vice principals, Dr. Krishna Kumar and Dr. Vijay Kumar Malayar. Thank you for all that you are doing for the college. Thank you. God bless us. ಅಧ್ಯಕ್ಷತೆಯನ್ನು ವಹಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಫಾದರ್ ನಮಗಿದ ಕೃತಜ್ಞತೆಗಳು. ಮುಂದಕ್ಕೆ ಇಂದು ನಡೆದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಯ್ಕೆಯಾದ 2024-25ನೇ ಸಾಲಿನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಪ್ರತಿಮಾ ಹೆಗ್ಡೆ ಅವರಿಗೆ ಪ್ರಸ್ತುತ ಅಧ್ಯಕ್ಷರಾಗಿರುವ ಎಜೆ ರೈ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ ಗೌರವಾನ್ವಿತ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸುವುದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರುಗಳಲ್ಲಿ ವಿನಂತಿ. ಗೌರವಾರ್ಪಣೆಯನ್ನು ಸ್ವೀಕರಿಸಿದ ನಿಮಗಿದು ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಯತೀಂದ್ರನಾಥ್ ಇವರು. ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರಗಳು. ನನ್ನನ್ನು ಅಕೇರಿಗೆ ಧನ್ಯವಾದ ಕೊಡಲಿಕ್ಕೆ ಹೇಳಿದ್ದಾರೆ. ಈ ವರ್ಷದ 2024ರ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಪ್ರಿನ್ಸಿಪಾಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದರಂತೆ ಇಂದಿನ ಮುಖ್ಯ ಅತಿಥಿಗಳಲ್ಲವರಾದ ಬಲರಾಮ್ ಆಚಾರ್ಯ ಅವರು ನಮ್ಮ ಇದೇ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಇದೇ ಪುತ್ತೂರಿನಲ್ಲಿಯೇ ಬೆಳೆದವರು. ಹಾಗೆ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮೂರನೆಯದಾಗಿ ನಮ್ಮ ಬಂಧುಗಳು ಆದ ನನ್ನ ಕರುಣಾಕರ್ ರೈ ಅವರು ಇದ್ದಾರೆ. ಅವರು ಸಹ ಇದೇ ಊರಿನವರಾಗಿ ಇಲ್ಲೇ ಉದ್ಯಮಿಯಾಗಿ ಕಾರ್ಯನಿರ್ವಹಿಸಿದ್ದು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುತ್ತಾರೆ. ಅವರು ಇಂದು ಬಂದು ನಮಗೆಲ್ಲ ಬೋಧನೆಗಳನ್ನು ಕೊಟ್ಟಿರುತ್ತಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದರಂತೆ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆದ ಜಗನ್ನಿವಾಸ ರೈ ಅವರು ಸಾಧಾರಣ 10 ವರ್ಷದಿಂದ ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನು ಪುನರ್ಜೀವನಗೊಳಿಸುತ್ತಿದ್ದಾರೆ. ಅವರು ಈ ನಮ್ಮ ಕಾಲೇಜನ್ನು ಅಭಿವೃದ್ಧಿಪಡಿಸಲು ಭಾರಿ ಶ್ರಮ ಪಡುತ್ತಿದ್ದಾರೆ. ಅಂದರೆ ಇನ್ನು ಬೆಂಚು ಡೆಸ್ಕ್ ಎಲ್ಲ ನಾವಿದ್ದ ಕಾಲದ್ದು ಹಳೆದಾಗಿದೆ. 1968ರಿಂದ ಇದ್ದದ್ದೆಲ್ಲ ಹಳತಾಗಿದೆ ಅಂತ ಹೇಳ್ತಿದ್ದಾರೆ. ಅದು ಸರಿ. ಅದಕ್ಕೆ ನಮ್ಮ ಎಲ್ಲ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಸಹಕಾರ ನೀಡಬೇಕಂತ ನಾನು ಸಹ ಕೇಳಿಕೊಳ್ತೇನೆ. ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿರೋ ನಾನು ಸಹ ಕೇಳಿಕೊಳ್ತೇನೆ. ಹಾಗೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದರಂತೆ ಅಲ್ಯೂಮಿನಿಯಂ ಸೆಕ್ರೆಟರಿ ಮತ್ತು PTA ಸೆಕ್ರೆಟರಿ ಆಗಿರುವ ಪ್ರಶಾಂತ್ ಮತ್ತು ಅಶ್ವಿನ್ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದರಂತೆ ಎಲ್ಲ ಗಣ್ಯರು ಅತಿಥಿಗಳು ಬಂದಿರುತ್ತಾರೆ, ಮತ್ತು ವಿದ್ಯಾರ್ಥಿಗಳು ಇತ್ತವರು, ಮತ್ತು ಪತ್ರಕರ್ತರಿದ್ದಾರೆ, ಮತ್ತು ಲೆಕ್ಚರ್ಸ್ ಇದ್ದಾರೆ, ಇನ್ನು ಮಾಡಿದ MC ಇದ್ದಾರೆ. ಅವರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಒಂದು ಕೊನೆಯ ಭಾಷಣವನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.